ಗೆಲ್ಲೋದ್ರಲ್ಲಿ ಎರಡು ವಿಧ ಇದೆ. ಒಂದು ಸೋತು ಗೆಲ್ಲೋದು, ಮತ್ತೊಂದು ಗೆದ್ದು ಸೋಲೋದು. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ನಲ್ಲಿ ಇದು ಎರಡು ಕೂಡ ಆಗಿದೆ. ಭಾರತ ಸೋತು ಗೆದ್ದಿದ್ರೆ, ಇಂಗ್ಲೆಂಡ್ ಗೆದ್ದು ಸೋತಿದೆ. ಈ ಮ್ಯಾಚ್ ಡ್ರಾ ಆಗಿರ್ಬೋದು, ಆದರೆ ಇದು ಭಾರತದ ಪಾಲಿಗೆ ದೊಡ್ಡ ಮಟ್ಟದ ಗೆಲುವು. ಕಾರಣ ಈ ಮ್ಯಾಚ್ ಖಂಡಿತವಾಗಿಯೂ ಭಾರತ ಸೋಲುತ್ತೆ. ಎಲ್ಲಿವರೆಗೆ ಸೋಲುತ್ತೆ ಅಂದರೆ ಇನ್ನಿಂಗ್ಸ್ನಲ್ಲಿ ಸೋಲುತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಇಂಗ್ಲೆಂಡ್ ಕೊಟ್ಟಂತ ದೊಡ್ಡ ಟಾರ್ಗೆಟ್ ಅನ್ನ ಬೆನ್ನಟ್ಟೋದಕ್ಕಾಗೋದಿಲ್ಲ, ಇನ್ನಿಂಗ್ಸ್ ಮೂಲಕವೇ ಭಾರತ ಸೋಲುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಇಂಗ್ಲೆಂಡ್ನ ಲೆಕ್ಕಾಚಾರ ಉಲ್ಟಾ ಆಗಿದೆ. ಭಾರತ ಈ ಮ್ಯಾಚ್ ಅನ್ನ ಡ್ರಾ ಮಾಡಿಸುವಲ್ಲಿ ಯಶಸ್ವಿಯಾಗಿದೆ. ಯಾರು ಕೂಡ ಅಂದುಕೊಂಡಿರಲಿಲ್ಲ 0 ರನ್ಗೆ 2 ವಿಕೆಟ್ಗಳು ಬಿದ್ದಿತ್ತು. ಅದು ಕೂಡ ಜೈಸ್ವಾಲ್, ಸಾಯಿ ಸುದರ್ಶನ್ ತರಹದ ಇಬ್ಬರು ಯಂಗ್ ಕ್ರಿಕೆಟರ್ಗಳ ವಿಕೆಟ್ ಕೇವಲ 0 ರನ್ಗೆ ಬಿದ್ದಿತ್ತು. ಇಂತಹ ಸಂದರ್ಭದಲ್ಲಿ ಭಾರತ ಇನ್ನಿಂಗ್ಸ್ನಲ್ಲಿ ಎಷ್ಟು ರನ್ಗಳ ಮೂಲಕ ಸೋಲ್ಬಹುದು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇತ್ತು. ಆದರೆ ಕೊನೆಯ ದಿನದಲ್ಲಿ ಲೆಕ್ಕಾಚಾರಗಳು ಬದಲಾಗುತ್ತೆ. ಭಾರತದ ಇಬ್ಬರು ವೀರರು ಹೋರಾಟ ಮಾಡ್ತಾರೆ. ಜಡೇಜಾ ಹಾಗೂ ವಾಷಿಂಗ್ಟನ್ ಸುಂದರವಾದಂಥ ಶತಕಗಳನ್ನು ಬಾರಿಸ್ತಾರೆ. ಆಂಗ್ಲರ ಅಹಂಕಾರವನ್ನು ದಮನ ಮಾಡ್ತಾರೆ. ಮ್ಯಾಚ್ ಎಲ್ಲಿವರೆಗೆ ಬಂದಿತ್ತು ಅಂದರೆ ಇನ್ನು ಜಡೇಜಾ ಅವರು ಸೆಂಚುರಿ ಬಾರಿಸಿಬಿಟ್ರು, ವಾಷಿಂಗ್ಟನ್ ಸೆಂಚುರಿ ಬಾರಿಸೋದಕ್ಕೆ ಹತ್ತಿರವಾಗ್ತಾ ಇದ್ದಾರೆ ಅಂದಾಗ ಇಂಗ್ಲೆಂಡ್ನ ಕ್ಯಾಪ್ಟನ್ ಬಂದು ಶೇಕ್ ಹ್ಯಾಂಡ್ ಮಾಡ್ತಾರೆ, ಸಾಕು ಡ್ರಾ ಮಾಡ್ಕೊಳ್ಳೋಣ ಅಂತ. ಇಂಗ್ಲೆಂಡ್ಗೆ ಎಂಥ ಪರಿಸ್ಥಿತಿ ಬಂತು ನೋಡಿ. ಆದರೆ ಭಾರತದ ಆಟಗಾರರು ಒಪ್ಪೋದಿಲ್ಲ, ಇಲ್ಲ ನಾವು ಸೆಂಚುರಿ ಬಾರಿಸಿ ಮತ್ತೆ ನೋಡೋಣ ಅಂತಾರೆ. ಈ ಸಂದರ್ಭದಲ್ಲಿ ಸ್ವಲ್ಪ ಮಾತುಕತೆಗಳು ಕೂಡ ಆಗುತ್ತೆ. ಸ್ಟೋಕ್ಸ್ ಜಡೇಜಾಗ್ ಒಂದು ಮಾತು ಹೇಳ್ತಾರೆ, ಹ್ಯಾರಿ ಬ್ರೂಕ್ನ ಬಾಲಿಂಗ್ನಲ್ಲಿ ಸೆಂಚುರಿ ಬಾರಿಸಬೇಕಾ ಅನ್ನುವ ಮಾತುಗಳು ಕೂಡ ಬರುತ್ತೆ. ಏನೇ ಇದ್ರೂ ಆಂಗ್ಲರ ಅಹಂಕಾರ ಇಳಿದಿದೆ. ಭಾರತ ಸೋಲುವ ಪಂದ್ಯವನ್ನ ಡ್ರಾ ಮಾಡಿಸುವಲ್ಲಿ ಯಶಸ್ವಿಯಾಗಿದೆ. ಮತ್ತೊಂದು ಕಡೆ ಇಂಗ್ಲೆಂಡ್ ಗೆಲ್ಲುವ ಪಂದ್ಯವನ್ನ ಸೋತಿದೆ ಅಂದರೂ ತಪ್ಪಾಗೋದಿಲ್ಲ. ಈ ಮ್ಯಾಚ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ.